ಮಲೆನಾಡು ಶಿವಮೊಗ್ಗದಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗಿರೋ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯ ಮಟ್ಟದಲ್ಲಿ ತುಂಗಾ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗಿದೆ. ಹಾಗಾಗಿ 84,000ಕ್ಕಿಂತಲೂ ಹೆಚ್ಚಾಗಿ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಿರುವಂಥದ್ದು. ಹಾಗಾಗಿ ಸೀಗೆಹಟ್ಟಿ ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಅಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ನೀವು ನೋಡ್ಬೋದು ಮನೆಗಳಿಗೆ ಎಲ್ಲಿವರೆಗೆ ನೀರು ನಿಂತಿದೆ ಅಂದರೆ ಸುಮಾರು ರಸ್ತೆ ಮೇಲಿಂದ 2 ರಿಂದ 3 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಈಗ ನಾವು ತೋರಿಸ್ತಿರುವಂಥ ದೃಶ್ಯ ಇದು ಸೀಗೆಹಟ್ಟಿಯಲ್ಲಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರೋ ನೋಡ್ಬೋದು. ಅಲ್ಲಿ ಬೈಕ್ ಸಹ ಎಲ್ಲಿ ತನಕ ಮುಳುಗಿ ಜಲಾವೃತವಾಗಿದೆ ಅಂತೇಳಿ. ಈ ಕಡೆ ಬಂದರೆ ಮುಖೇಶ್ವರಿ ಚೌಡಮ್ಮ ದೇವಸ್ಥಾನ ಇದೆ. ಮುಖೇಶ್ವರಿ ಚೌಡಮ್ಮ ದೇವಸ್ಥಾನ ಸಹ ಅಲ್ಲಿ ಸಹ ಜಲಾವೃತಗೊಂಡಿರುವಂಥದ್ದು. ಇಲ್ಲಿನ ಅನೇಕ ಕುಟುಂಬಗಳು ಜಲಾವೃತದ ಆತಂಕದಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಕೆಲವೊಂದು ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗಿರುವಂಥದ್ದು. ಯಾಕಂದರೆ ಮನೆಗಳಿಗೆ ಪ್ರತಿದಿನ ನೀರು ಹೆಚ್ಚಾದಂಥ ಕ್ಷಣಕ್ಕೂ ಜಲಾಶಯದ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಹಾಗಾಗಿ ನದಿಗೆ ನೀರು ಬಿಡೋದು ಸಹ ಜಾಸ್ತಿ ಪ್ರಮಾಣದಲ್ಲಿ ನದಿಗೆ ಬಿಡಲಾಗ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಮತ್ತೆ ನೀರು ಎಷ್ಟು ಹೆಚ್ಚಿಗೆ ಬಿಡ್ತಾರೋ ಅಷ್ಟು ಅಪಾಯ ಇಲ್ಲಿನ ನಿವಾಸಿಗಳಿಗೆ ಆವರಿಸಿರುವಂಥದ್ದು. ಹಾಗಾಗಿ ಇಲ್ಲಿನ ನಿವಾಸಿಗಳಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಇಲ್ಲಿ ಇಡೀ ದಿನ ಬದುಕನ್ನು ಕಟ್ಕೊಂಡಿದ್ದಾರೆ ನೀರಿನಲ್ಲಿ. ಇಲ್ಲಿ ನಿವಾಸಿಗಳಿದ್ದಾರೆ, ಅವರನ್ನು ಮಾತಾಡಿಸ್ತೇನೆ. ಸರ್, ಯಾವಾಗಿಂದ ಹಿಂಗಾಗಿರೋದು? ಯಾರು ಬಂದಿದ್ರಾ? ಎಲ್ಲ ಬಂದಿದ್ರು. ಶಾಸಕರು ಬಂದಿದ್ರು, ಆಮೇಲೆ ಎಸ್ ಕೆ ಮರಿಯಪ್ಪ ಅವರು ಬಂದಿದ್ರು, ಆಮೇಲೆ ಇವರು ಶಂಕರ್ ಗನ್ನಿ ಅವರು ಬಂದಿದ್ರು. ಇದು ನಿನ್ನೆ ರಾತ್ರಿಯಿಂದ ಹಿಂಗಾಗಿದೆ. ಏನು ತೊಂದರೆ ಅಂದರೆ ನೀರು ಬಂದೀಗ ಒಂದೂವರೆ ಅಡಿ ನೀರು ಇಳಿದಿದೆ ಈಗ. ಆಮೇಲೆ ಇದು ಗಾಜನೂರು ಡ್ಯಾಮಿಂದನೂ ಸ್ವಲ್ಪ ನೀರು ಬಿಡೋದನ್ನು ಕಮ್ಮಿ ಮಾಡಿರಂತೆ. ನಮಗೆ ಅದು ಗೊತ್ತಿಲ್ಲ. ಬಟ್ ಮಳೆ ಶಿವಮೊಗ್ಗದ ಮಳೆ ಕಮ್ಮಿ ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲೊಂದು ಡ್ರೈನೇಜ್, ಇಲ್ಲಿಂದ 3 ಪೈಪ್ ಹೋಗುತ್ತೆ. ಈ ಮನೆಗಳಿಗೆಲ್ಲ ನೀರು ನುಗ್ಗಿದೆ. ನೀರು ಇಲ್ಲಿವರೆಗೂ ಬಂದಿತ್ತು. ಇನ್ನೊಂದು ಅರ್ಧ ಅಡಿ ಬಂದಿದ್ರೆ ಮನೆಯೊಳಗೆ ಎಲ್ಲರಿಗೂ ನುಗ್ಗೋದು. ಖಾಲಿ ಮಾಡ್ಕೊಂಡು ಹೋಗಿದ್ದು. ನಾವು ಖಾಲಿ ಮಾಡಿದ್ವಿ. ಇವು ಮನೆ ಖಾಲಿ ಆಗಿತ್ತು. 3 ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ವಿ. ಆ ಕಡೆ 2 ಮನೆ ಖಾಲಿ ಮಾಡಿದ್ರು. ಎಲ್ಲ ಖಾಲಿ ಮಾಡ್ಕೊಂಡು ಇದ್ವಿ. ಜಾಸ್ತಿ ಬಿಟ್ಟರೆ ಮತ್ತೆ ಆತಂಕ ಜಾಸ್ತಿ ಇದೆ. ಏನಾರು ಮತ್ತೆ ನೀರು ಬಿಟ್ಬಿಟ್ರೆ ಜಾಸ್ತಿ ಆಗುತ್ತಲ್ಲ. ಮತ್ತೆ ಏನಾದ್ರು ಎಲ್ಲಿ ಹೋಗ್ಬೇಕು ಅಂತ ನಮಗೆ ಗೊತ್ತಿಲ್ಲ. ಇದು ಸಿಗಿಟಿ ಸ್ಕೂಲ್ ಒಂದು ಇದು ಮಾಡ್ಯಾರೆ, ಆಮೇಲೆ ದೇವಸ್ಥಾನ ಒಂದು ಮಾಡ್ಯಾರೆ, ಗಂಜಿ ಕೇಂದ್ರ ಒಂದು ಮಾಡ್ಯಾರೆ. ಅಲ್ಲಿ ಬರ್ರಿ ಅಂತ ಹೇಳ್ತಾರೆ. ಭಯ ಆಗುತ್ತೆ, ಯಾವಾಗಲೂ ಭಯ ಆಗುತ್ತೆ. ಇದು ಯಾವಾಗಲೂ ಭಯನೇ. ಆಮೇಲೆ ಕೆಲವ್ರು ಹೇಳ್ತಾರೆ ಅಲ್ಲಿ ಕೆಲವ್ರು ಹೇಳ್ತಾರೆ ಆ ಕಡೆ ಮಾತ್ರ ಅವರಿಗೆಲ್ಲ ಶಾಂಕ್ಷನ್ ಮಾಡಿದ್ದಾರೆ, ದುಡ್ಡು ಎಲ್ಲ ಬಂದಿತ್ತೆ, ಅವರೆಲ್ಲ ಮಾಡಿ. ಕೆಲವರಿಗೆಲ್ಲ ಬಂದೇ ಇಲ್ಲ. ಇನ್ನು ಭಾಳ ಜನಕ್ಕೆ ಬರೋದಿದೆ. ಇನ್ನು ಭಯ ಸ್ಟಾರ್ಟ್ ಆಗಿದೆ. ಇದು ನಿವಾಸಿಗಳ ಮಾತಾಗಿರುವಂಥದ್ದು. ಇಲ್ಲಿಂದ ನೋಡ್ಬೋದು ನಾವು, ಇಲ್ಲಿಂದ ಸುಮಾರು ಅಲ್ಲಿಯವರೆಗೆ ನಿನ್ನೆ ರಾತ್ರಿ ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಅಲ್ಲಿಯವರೆಗೆ ನೀರು ಹೋಗಿತ್ತು. ಹಾಗಾಗಿ ಕೆಲವೊಂದು ಕುಟುಂಬಗಳು ಇಲ್ಲಿಂದ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿರುವಂಥದ್ದು. ಮನೆಗಳಿಗೂ ಸಹ ಕೆಲವೊಂದು ನೀರು ನುಗ್ಗಿರೋದ್ರಿಂದ ಇಲ್ಲಿ ಅನೇಕ ಕುಟುಂಬಗಳು ವಾಸವಿದ್ದಾವೆ. ಅವರು ಸಹ ಸಾಕಷ್ಟು ಭಯದ ವಾತಾವರಣದಲ್ಲಿ ಜೀವನವನ್ನು ನಡೆಸ್ತಿದ್ದಾರೆ. ಯಾವಾಗ ನದಿಯ ನೀರಿನ ಮಟ್ಟ ಕೆಳಗಿಳಿಯುತ್ತೋ, ಕಡಿಮೆ ಆಗುತ್ತೋ ಅನ್ನುವಂತಹ ಆಶಯದೊಂದಿಗೆ ಅವರು ಬದುಕನ್ನು ಕಟ್ಕೊಂಡಿರುವಂಥದ್ದು. ಒಟ್ಟಾರೆ ನೋಡ್ಬೋದು ನೀವು, ಅಲ್ಲಿ ಜನರು, ಹುಡುಗರು ಇದ್ದಾರೆ, ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳು ಇರುವಂಥದ್ದು. ಹಾಗಾಗಿ ಅವರಿಗೂ ಒಂದು ಆತಂಕ ಮನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಕೂಡಲೇ ಈಗಾಗಲೇ ಮಹಾನಗರ ಪಾಲಿಕೆ ಕಾಳಜಿ ಕೇಂದ್ರಗಳನ್ನು ತೆರೆದಿದೆ. ಹಾಗಾಗಿ ಕೂಡಲೇ ಈ ಥರದ ಜಲಾವೃತವಾದಂಥ ಕುಟುಂಬಗಳಿಗೆ ಅಲ್ಲಿ ಆಶ್ರಯ ನೀಡಲಿ ಅನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡು ಶಿವಮೊಗ್ಗದಲ್ಲಿ ಕಳೆದ ಕೆಲವು ದಿನಗಳಿಂದ ಧಾರಾಕಾರ ಮಳೆ ಆಗ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಳೆದ 2 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗಿರೋ ಹಿನ್ನೆಲೆಯಲ್ಲಿ ತುಂಗಾ ಜಲಾಶಯ ಮಟ್ಟದಲ್ಲಿ ತುಂಗಾ ಜಲಾಶಯದಲ್ಲಿ ನೀರಿನ ಮಟ್ಟ ಹೆಚ್ಚಳ ಆಗಿದೆ. ಹಾಗಾಗಿ 84,000ಕ್ಕಿಂತಲೂ ಹೆಚ್ಚಾಗಿ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಿರುವಂಥದ್ದು. ಹಾಗಾಗಿ ಸೀಗೆಹಟ್ಟಿ ಆಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಅಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ನೀವು ನೋಡ್ಬೋದು ಮನೆಗಳಿಗೆ ಎಲ್ಲಿವರೆಗೆ ನೀರು ನಿಂತಿದೆ ಅಂದರೆ ಸುಮಾರು ರಸ್ತೆ ಮೇಲಿಂದ 2 ರಿಂದ 3 ಅಡಿಗಳಷ್ಟು ನೀರು ನಿಂತಿರುವಂಥದ್ದು. ಈಗ ನಾವು ತೋರಿಸ್ತಿರುವಂಥ ದೃಶ್ಯ ಇದು ಸೀಗೆಹಟ್ಟಿಯಲ್ಲಿ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿರೋ ನೋಡ್ಬೋದು. ಅಲ್ಲಿ ಬೈಕ್ ಸಹ ಎಲ್ಲಿ ತನಕ ಮುಳುಗಿ ಜಲಾವೃತವಾಗಿದೆ ಅಂತೇಳಿ. ಈ ಕಡೆ ಬಂದರೆ ಮುಖೇಶ್ವರಿ ಚೌಡಮ್ಮ ದೇವಸ್ಥಾನ ಇದೆ. ಮುಖೇಶ್ವರಿ
ಚೌಡಮ್ಮ ದೇವಸ್ಥಾನ ಸಹ ಅಲ್ಲಿ ಸಹ ಜಲಾವೃತಗೊಂಡಿರುವಂಥದ್ದು. ಇಲ್ಲಿನ ಅನೇಕ ಕುಟುಂಬಗಳು ಏನೋ ಜಲಾವೃತದ ಆತಂಕದಲ್ಲಿ ಆ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಕೆಲವೊಂದು ಮನೆಗಳನ್ನು ಖಾಲಿ ಮಾಡ್ಕೊಂಡು ಹೋಗಿರುವಂಥದ್ದು. ಯಾಕಂದರೆ ಮನೆಗಳಿಗೆ ಪ್ರತಿದಿನ ನೀರು ಹೆಚ್ಚಾದಂಥ ಕ್ಷಣಕ್ಕೂ ಜಲಾಶಯದ ನೀರಿನ ಮಟ್ಟ ಹೆಚ್ಚಾಗ್ತಿದೆ. ಹಾಗಾಗಿ ನದಿಗೆ ನೀರು ಬಿಡೋದು ಸಹ ಜಾಸ್ತಿ ಪ್ರಮಾಣದಲ್ಲಿ ನದಿಗೆ ಬಿಡಲಾಗ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಮತ್ತೆ ನೀರು ಎಷ್ಟು ಹೆಚ್ಚಿಗೆ ಬಿಡ್ತಾರೋ ಅಷ್ಟು ಅಪಾಯ ಇಲ್ಲಿನ ನಿವಾಸಿಗಳಿಗೆ ಆವರಿಸಿರುವಂಥದ್ದು. ಹಾಗಾಗಿ ಇಲ್ಲಿನ ನಿವಾಸಿಗಳಲ್ಲಿ ಒಂದು ಆತಂಕ ಮನೆ ಮಾಡಿದೆ. ಇಲ್ಲಿ ಇಡೀ ದಿನ ಬದುಕನ್ನು ಕಟ್ಕೊಂಡಿದ್ದಾರೆ ನೀರಿನಲ್ಲಿ. ಇಲ್ಲಿ ನಿವಾಸಿಗಳಿದ್ದಾರೆ, ಅವರನ್ನ ಮಾತಾಡಿಸ್ತೇನೆ. ಸರ್, ಯಾವಾಗಿಂದ ಹಿಂಗಾಗಿರೋದು? ಯಾರು ಬಂದಿದ್ರಾ? ಎಲ್ಲ ಬಂದಿದ್ರು, ಶಾಸಕರು ಬಂದಿದ್ರು, ಆಮೇಲೆ ಎಸ್ ಕೆ ಮರಿಯಪ್ಪ ಅವರು ಬಂದಿದ್ರು, ಆಮೇಲೆ ಇವರು ಶಂಕರ್ ಗನ್ನಿ ಅವರು ಬಂದಿದ್ರು. ಇದು ನಿನ್ನೆ ರಾತ್ರಿಯಿಂದ ಹಿಂಗಾಗಿದೆ. ಏನು ತೊಂದರೆ ಅಂದರೆ ನೀರು ಬಂದೀಗ ಒಂದೂವರೆ ಅಡಿ ನೀರು ಇಳಿದಿದೆ ಈಗ. ಆಮೇಲೆ ಇದು ಗಾಜನೂರು ಡ್ಯಾಮಿಂದನೂ ಸ್ವಲ್ಪ ನೀರು ಬಿಡೋದನ್ನು ಕಮ್ಮಿ ಮಾಡಿರಂತೆ, ನಮಗೆ ಅದು ಗೊತ್ತಿಲ್ಲ. ಬಟ್ ಮಳೆ ಶಿವಮೊಗ್ಗದಾಗ ಮಳೆ ಕಮ್ಮಿ ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ ಇಲ್ಲೊಂದು ಡ್ರೈನೇಜ್, ಇಲ್ಲಿಂದ ಮೋರಿ ಪೈಪ್ ಹೋಗುತ್ತೆ. ಈ ಮನೆಗಳಿಗೆಲ್ಲ ನೀರು ನುಗ್ಗಿದೆ. ನೀರು ಇಲ್ಲಿವರೆಗೂ ಬಂದಿತ್ತು. ಇನ್ನೊಂದು ಅರ್ಧ ಅಡಿ ಬಂದಿದ್ರೆ ಮನೆಯೊಳಗೆ ಎಲ್ಲರಿಗೂ ನುಗ್ಗೋದು. ಖಾಲಿ ಮಾಡ್ಕೊಂಡು ಹೋಗಿದ್ದು, ನಾವು ಖಾಲಿ ಮಾಡಿದ್ವಿ. ಇವು ಮನೆ ಖಾಲಿ ಆಗಿತ್ತು, ಒಂದು 3 ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ವಿ. ಆ ಕಡೆ 2 ಮನೆ ಖಾಲಿ ಮಾಡಿದ್ರು. ಎಲ್ಲ ಖಾಲಿ ಮಾಡ್ಕೊಂಡು ಇದ್ವಿ. ಜಾಸ್ತಿ ಬಿಟ್ಟರೆ ಮತ್ತೆ ಆತಂಕ ಜಾಸ್ತಿ ಇದೆ. ಏನಾರ ಮತ್ತೆ ನೀರು ಬಿಟ್ಬಿಟ್ರೆ ಜಾಸ್ತಿ ಆಗುತ್ತಲ್ಲ, ಮತ್ತೆ ಏನಾರು ಎಲ್ಲಿ ಹೋಗ್ಬೇಕು ಅಂತ ನಮಗೆ ಗೊತ್ತಿಲ್ಲ. ಇದು ಸಿಗಿಟಿ ಸ್ಕೂಲ್ ಒಂದು ಇದು ಮಾಡ್ಯಾರೆ, ಆಮೇಲೆ ದೇವಸ್ಥಾನ ಒಂದು ಮಾಡ್ಯಾರೆ, ಗಂಜಿ ಕೇಂದ್ರ ಒಂದು ಮಾಡ್ಯಾರೆ. ಅಲ್ಲಿಗೆ ಬರ್ರಿ ಅಂತ ಹೇಳ್ತಾರೆ. ಭಯ ಆಗತ್ತೆ, ಯಾವಾಗಲೂ ಭಯ ಆಗತ್ತೆ. ಇದು ಯಾವಾಗಲೂ ಭಯನೇ. ಆಮೇಲೆ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳ್ತಾರೆ ಆ ಕಡೆ ಮಾತ್ರ ಅವರಿಗೆಲ್ಲ ಶಾಂಕ್ಷನ್ ಮಾಡಿದ್ದಾರೆ, ದುಡ್ಡು ಎಲ್ಲ ಬಂದಿತ್ತೆ, ಅವರೆಲ್ಲ ಮಾಡಿ. ಕೆಲವರಿಗೆಲ್ಲ ಬಂದೇ ಇಲ್ಲ. ಇನ್ನು ಭಾಳ ಜನಕ್ಕೆ ಬರೋದಿದೆ. ಇನ್ನು ಬರೋದು ಭಯ ಸ್ಟಾರ್ಟ್ ಆಗಿದೆ. ಇದು ನಿವಾಸಿಗಳ ಮಾತಾಗಿರುವಂಥದ್ದು. ಇಲ್ಲಿಂದ ನೋಡ್ಬೋದು ನಾವು, ಇಲ್ಲಿಂದ ಸುಮಾರು ಅಲ್ಲಿಯವರೆಗೆ ನಿನ್ನೆ ರಾತ್ರಿ ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಅಲ್ಲಿಯವರೆಗೆ ನೀರು ಹೋಗಿತ್ತು. ಹಾಗಾಗಿ ಕೆಲವೊಂದು ಕುಟುಂಬಗಳು ಇಲ್ಲಿಂದ ಮನೆಯನ್ನು ಖಾಲಿ ಮಾಡ್ಕೊಂಡು ಹೋಗಿರುವಂಥದ್ದು. ಮನೆಗಳಿಗೂ ಸಹ ಕೆಲವೊಂದು ನೀರು ನುಗ್ಗಿರೋದ್ರಿಂದ ಇಲ್ಲಿ ಅನೇಕ ಕುಟುಂಬಗಳು ವಾಸವಿದ್ದಾವೆ. ಅವರು ಸಹ ಸಾಕಷ್ಟು ಭಯದ ವಾತಾವರಣದಲ್ಲಿ ಜೀವನವನ್ನು ನಡೆಸ್ತಿದ್ದಾರೆ. ಯಾವಾಗ ನದಿಯ ನೀರಿನ ಮಟ್ಟ ಕೆಳಗಿಳಿಯುತ್ತೋ, ಕಡಿಮೆ ಆಗುತ್ತೋ ಅನ್ನುವಂತಹ ಆಶಯದೊಂದಿಗೆ ಅವರು ಬದುಕನ್ನು ಕಟ್ಕೊಂಡಿರುವಂಥದ್ದು. ಒಟ್ಟಾರೆ ನೋಡ್ಬೋದು ನೀವು, ಅಲ್ಲಿ ಜನರು, ಹುಡುಗರು ಇದ್ದಾರೆ, ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳು ಇರುವಂಥದ್ದು. ಹಾಗಾಗಿ ಅವರಿಗೂ ಒಂದು ಆತಂಕ ಮನೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದರೆ ಕೂಡಲೇ ಈಗಾಗಲೇ ಮಹಾನಗರ ಪಾಲಿಕೆ ಕಾಳಜಿ ಕೇಂದ್ರಗಳನ್ನು ತೆರೆದಿದೆ. ಹಾಗಾಗಿ ಕೂಡಲೇ ಈ ಥರದ ಜಲಾವೃತವಾದಂಥ ಕುಟುಂಬಗಳಿಗೆ ಅಲ್ಲಿ ಆಶ್ರಯ ನೀಡಲಿ ಅನ್ನುವಂಥದ್ದೇ ನಮ್ಮ ಆಶಯ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.